ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ನಮಸ್ಕಾರ, ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್ ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಫಿನ್ಲೆಂಡ್ ಇಂದ. ವಿಸ್ಡಮ್ ಕೆಫೆ ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳ ಜೊತೆನಲ್ಲಿ ಗ್ರಹಗಳ ಗೋಚಾರದ ಬಗ್ಗೆ ಕೂಡ ಮಾತನಾಡುವಂತ ಒಂದು ಶೋ. ಸೊ ಇವತ್ತು ನಾನು ಏನ್ ಟಾಪಿಕ್ ಚೂಸ್ ಮಾಡಿದೀನಿ ಅಂತ ಹೇಳಿದ್ರೆ ಕಂಟಿನ್ಯೂಯೇಷನ್. ಕಳೆದ ಸಂಚಿಕೆಯಲ್ಲಿ ನಾವು ರಾಹುಕೇತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದನ್ನೇ ಮುಂದುವರಿಸ್ತಾ ಇವತ್ತು ಇನ್ನಷ್ಟು ವಿಷಯಗಳನ್ನ ಮಾತಾಡೋಣ ರಾಹುಕೇತುಗಳ ಬಗ್ಗೆ. ಸೊ ನಾವತ್ತು ಹೇಳಿದೆ ನಿಮ್ಗೆ ರಾಹು ರಾಹುಕೇತು ಎರಡು ಒಂದೇ ರಾಕ್ಷಸನ ಎರಡು ಭಾಗಗಳು. ಒಂದು ತಲೆ ಆಗುತ್ತೆ, ಒಂದು ಮೈನ್ ಭಾಗನ ಕೇತು ಅಂತ ಕರೀತಾರೆ, ತಲೆ ಭಾಗನ ರಾಹು ಅಂತ ಕರೀತಾರೆ. ಸೊ ಅದು ಎರಡು ಒಂದೇ ರಾಕ್ಷಸ. ಸೊ ಅದು ಬೇರೆ ಬೇರೆ ಎಂಟಿಟಿ ಅಲ್ಲ, ಆದ್ರೂ ಅದನ್ನ ಬೇರೆ ಬೇರೆ ಎಂಟಿಟಿ ಆಗಿ ನಾವು ಪರಿಗಣಿಸ್ತೀವಿ ಆಸ್ಟ್ರಾಲಜಿನಲ್ಲಿ. ಯಾತಕ್ಕೆ ಈ ಒಂದು ಇದು ಹಾಗೇನೆ ಯಾಕೆ ರಾಹುಕೇತುಗಳು ಉಲ್ಟಾ ಯಾವಾಗ್ಲೂ ಯಾಕೆ ರೆಟ್ರೋಗ್ರೇಡ್ ಮೋಷನ್ ಅಲ್ಲಿ ಇರುತ್ತೆ ಅಂತಾನೂ ಕೂಡ ನಾನು ನಿಮ್ಗೆ ಹೇಳಿದೆ. ಹಾಗೇನೆ ನೀವು ಅಕಸ್ಮಾತ್ ಒಂದು ಯೋಚನೆ ಮಾಡೋದಾಯ್ತು ಅಂತ ಹೇಳಿದ್ರೆ, ರಾಹು ಕೇತುಗಳು ಅಸುರರು ಅಲ್ವಾ? ಅಂದ್ರೆ ರಾಹು ಸ್ವರಭಾನು ಅನ್ನೋ ಒಂದು ರಾಕ್ಷಸನಿಂದ ಉಂಟಾಗಿರೋದ್ರಿಂದ ಅದು ಅಸುರರು ಪೈಕಿಗೆ ಸೇರ್ತಾರೆ. ಸೊ ದೇವಗಣ ಯಾವಾಗ್ಲೂ ಸ್ಟ್ರೇಟ್ ಮೋಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ರೆಟ್ರೋಗ್ರೇಡ್ ಅವರಿಗೆ ಉಲ್ಟಾ ದಿಕ್ಕಿನಲ್ಲಿ ಸಂಚರಿಸುವಂತಹ ಗ್ರಹಗಳು. ಓಕೆ, ಇವಾಗ ಇವನ ನವಗ್ರಹ ಜೊತೆನಲ್ಲಿ ಯಾತಕ್ಕೆ ಸೇರಿಸ್ಕೊಂಡ್ರು? ನಾ ಹೇಳ್ದೆ, ಅವರು ಅಮೃತನ ಮೋಸದಿಂದ ಆಗಿದ್ರು ಆಗ್ಲಿ ಸೇವಿಸಿದ್ರಿಂದ ಸಾಯೋದಕ್ಕೆ ಆಗ್ಲಿಲ್ಲ. ಸೊ ದೇ ಹ್ಯಾಡ್ ಟು ಬಿ ಪ್ರೆಸೆಂಟ್, ಇರ್ಲೇಬೇಕಾಯ್ತು. ಸಾಯೋದಕ್ಕೆ ಆಗ್ಲಿಲ್ಲ, ಅವರು ಅಮರರಾದ್ರು, ಇರ್ಲೇಬೇಕಾಯ್ತು. ಸೊ ಹೇಗಿರ್ತಾರೆ? ಅಂಡ್ ಸೂರ್ಯ ಚಂದ್ರರು ಅವ್ರನ್ನ ಹಿಡ್ದಿದ್ರಿಂದ, ಅಂದ್ರೆ ಅವ್ರ ಕೈಲಿ ಸಿಕ್ಕಾಕೊಂಡ್ರು, ಸೂರ್ಯ ಚಂದ್ರ ಹೋಗಿ ಕಂಪ್ಲೇಂಟ್ ಮಾಡಿರ್ತಾರೆ ವಿಷ್ಣುಗೆ. ಸೊ ಅದರಿಂದ ವಿಷ್ಣು ಸ್ವರಭಾನು ಅನ್ನೋ ರಾಕ್ಷಸನ ತಲೆ ಕಟ್ ಮಾಡಿ ಆ ತಲೆ ಇದು ರಾಹು ಆಗತ್ತೆ, ಮೈನ್ ಭಾಗ ಕೇತು ಅಂತ ಅನ್ಸ್ಕೊಳತ್ತೆ. ಸೊ ಈ ಟೈಮ್ ನಲ್ಲಿ ಸೂರ್ಯ ಚಂದ್ರ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿರೋದ್ರಿಂದ, ವಿಷ್ಣುಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಿಂದ ಸೂರ್ಯ ಚಂದ್ರನ ಕಂಡ್ರೆ ರಾಹು ಕೇತುಗೆ ಆಗೋದಿಲ್ಲ. ಸೊ ಏನಾಗತ್ತೆ, ರಾಹು ಕೇತುಗಳು ಯಾವಾಗ್ಲೂ ಸೂರ್ಯ ಚಂದ್ರನನ್ನ ಹೇಗಾದ್ರೂ ಮಾಡಿ ತಿಂದು ಬಿಡ್ಬೇಕು ಅನ್ನೋ ಒಂದು ಭಾವನೆಯಿಂದ ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋ ತರ ಅಂತ ಒಂದು ಫೀಲಿಂಗ್, ಅದು ಒಂದು ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ. ಸೊ ಅದಕ್ಕೇನೆ ಗ್ರಹಣ ಆದಾಗ ಒಂದು ದಿನ ಒಂದು ಸ್ವಲ್ಪ ಕ್ಷಣಕ್ ಮಾತ್ರ ಆದ್ರೂ ಸರಿ ಅವನ್ನ ಅವರು ಓವರ್ ಶ್ಯಾಡೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಶ್ಯಾಡೋ ಪ್ಲಾನೆಟ್ಸ್ ಅಂತ ಕೂಡ ಕರಿತೀವಿ ನಾವು. ರಾಹುಕೇತುಗಳನ್ನ ಶ್ಯಾಡೋ ಪ್ಲಾನೆಟ್ಸ್ ಅಂತ ಕೂಡ ಕರಿತೀವಿ. ಸೊ ಇನ್ನ ಅವಕ್ಕೆ ನವಗ್ರಹದಲ್ಲಿ ಯಾಕೆ ಸ್ಥಾನ, ಯಾಕೆ ಇದು ಕನ್ಸಿಡರ್ ಮಾಡ್ತಾರೆ? ಸೊ ನಾವು ಅಕಸ್ಮಾತ್ ಇವಾಗ ಫಿಸಿಕ್ಸ್ ಅಲ್ಲಿ ನಾವು ತಗೊಳ್ಳೋದು ಅಂತ ಹೇಳಿದ್ರೆ, ಗ್ರಹ ಅಂತ ಹೇಳಿದ್ರೆ ಇಟ್ಸ್ ಫೋರ್ಸ್. ಅದು ಯಾವ್ದಕ್ಕೆ ಗ್ರಹಣ ಶಕ್ತಿ ಇರುತ್ತೋ ಅದನ್ನ ಗ್ರಹ ಅಂತ ಕರಿತೀವಿ. ಓಕೆ, ಸೊ ಅದರಿಂದ ನವಗ್ರಹಗಳಲ್ಲಿ ಇದು ಕೂಡ ಒಂದು ಸೇರುತ್ತೆ. ಹಾಗೆ ಇವಾಗ ಎಷ್ಟೋ ಜನ ಆರ್ಗ್ಯೂ ಮಾಡ್ಬೋದು, ಸನ್ ಅಂತ ಹೇಳಿದ್ರೆ ಅದು ಸೂರ್ಯ, ಅದು ಸ್ಟಾರ್ ಆಗತ್ತೆ. ಮೂನ್ ಅಂತ ಹೇಳಿದ್ರೆ ಚಂದ್ರ, ಅದು ಸ್ಯಾಟಲೈಟ್ ಆಗತ್ತೆ. ಸೊ ದ ಸೇಮ್ ರೀಸನ್, ಸೇಮ್ ಪ್ರಿನ್ಸಿಪಲ್. ಯಾಕೆ ಗ್ರಹಣ ಶಕ್ತಿ ಇರುವಂತದ್ದು ಗ್ರಹ, ಇಟ್ಸ್ ಅ ಫೋರ್ಸ್, ಇಟ್ಸ್ ಅನ್ ಎನರ್ಜಿ. ಸೊ ಇವಾಗ ಈ ರಾಹುಕೇತುಗಳಿಂದ ಏನೇನು ಫಲಾನುಫಲ, ಸೊ ಇದನ್ನು ಕೂಡ ಮಾತಾಡ್ಬೇಕಲ್ವಾ? ಸೊ ರಾಹು ಅಂದ್ರೆ ಏನು, ಕೇತು ಅಂದ್ರೆ ಏನು, ಇದನ್ನ ಕೂಡ ನಾವು ಮಾತಾಡೋಣಂತೆ. ಸೊ ರಾಹು ಅಂತ ಹೇಳಿದ್ರೆ ನಾನು ಹೇಳ್ದೆ ಇವಾಗ ನಿಮ್ಗೆ, ರಾಹು ಇಸ್ ಅಬ್ಸೆಷನ್, ಆಂಬಿಷನ್ ಇರುತ್ತೆ. ಯಾಕೆಂದ್ರೆ ಅಂತ ಹೇಳಿದ್ರೆ ಆ ಸ್ವರ್ಭಾನು ಅನ್ನೋ ಒಂದು ರಾಕ್ಷಸ ಥಾಟ್ ಯಾವಾಗ್ಲೂ ಬರುತ್ತೆ ನಮ್ಮ ತಲೆನಲ್ಲಿ. ಸೊ ನಮ್ಮ ಬ್ರೈನ್ ಇಂದ ನಾವು ಯೋಚನೆ ಮಾಡಿ ಅದನ್ನ ಕಮಾಂಡ್ ಕೊಟ್ಟು ನಮ್ಮ ಮೈ ಅಥವಾ ಕೈ ಕಾಲ್ಗಳು ಆ ಆಕ್ಷನ್ ನ ಪೂರೈಸುತ್ತೆ. ಸೊ ಆ ಥಾಟ್ ಮೊದಲು ಬರೋದು ನಮ್ಮ ಬ್ರೈನ್ ನಲ್ಲಿ. ಸೊ ಆ ಒಂದು ಥಾಟ್ ಏನಿದೆ, ದಟ್ ವಾಸ್ ಟು ಅಚೀವ್ ಇಮ್ಮಾರ್ಟಾಲಿಟಿ. ಅಂದ್ರೆ ಯಾವತ್ತು ಸಾಯ್ಲೇಬಾರ್ದು, ಆ ಅಮೃತನ ಕುಡಿದು ನಾನು ಅಮರ ಆಗಬೇಕು ಅನ್ನೋ ಒಂದು ಭಾವನೆ ಆ ಸ್ವರಭಾನು ಅನ್ನೋ ರಾಕ್ಷಸನಲ್ಲಿತ್ತು. ಅದರಿಂದ ಏನು ಬೇಕಾದ್ರೂ ಮಾಡಿ, ನಾನು ಹೇಗಾದ್ರೂ ಸರಿ ಮೋಸ ಮಾಡಿ ವಂಚನೆ ಮಾಡಿ ಹೇಗೋ ಒಂದು ಸರಿ ಅಂತೂ ನಾನು ಅಮೃತನ ಕುಡಿತೀನಿ, ಅದನ್ನ ಗೆಲ್ತೀನಿ, ಅದನ್ನ ಸಾಧಿಸ್ತೀನಿ ಅನ್ನೋ ಒಂದು ಮನೋಭಾವ ಇತ್ತು ರಾಹುನಲ್ಲಿ. ಸೊ ರಾಹು ಅಂತ ಹೇಳಿದ್ರೆ ಅಬ್ಸೆಷನ್, ಆಂಬಿಷನ್, ಕ್ರೇವಿಂಗ್. ಹಾಗೇನೆ ಈ ಮಟೀರಿಯಲ್ ಗೇನ್ಸ್ ಅಂತ ಹೇಳ್ತಾರಲ್ಲ, ಈಗ ಮಟೀರಿಯಲಿಸ್ಟಿಕ್ ವರ್ಡ್ ಅಂತ ಹೇಳ್ತಾರೆ. ಈಗ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತು ಆಗಿರ್ಬೋದು, ಅಥವಾ ಎಮೋಷನ್ಸ್ ಆಗಿರಬಹುದು, ಇನ್ನೋವೇಷನ್ಸ್ ಆಗಿರ್ಬೋದು, ಇಲ್ಯೂಷನ್ಸ್, ಈ ತರದೆಲ್ಲದು ಕೂಡ ರಾಹುವಿನ ಒಂದು ಕ್ಯಾಟಗರಿಯಲ್ಲಿ ಸೇರ್ಕೊಳುತ್ತೆ. ಓಕೆ, ಸೊ ರಾಹುಗೆ ಯಾವತ್ತಿದ್ರೂ ಎಷ್ಟಿದ್ರೂ ಸಾಲದಿಲ್ಲ. ಓಕೆ, ಎಷ್ಟೇ ಇದ್ರೂ ಸಾಕಾಗೋದಿಲ್ಲ, ಇನ್ನ ಬೇಕು ಅನ್ನೋ ಒಂದು ಅತಿ ಹೆಚ್ಚು ಬೇಕು ಅನ್ನೋ ಒಂದು ಭಾವನೆ ಏನಿರುತ್ತೆ, ದಟ್ ಇಸ್ ರಾಹು.
ಸೊ ಅದಕ್ಕೇನೆ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಊಟ ಮಾಡಿದ್ರೆ ನೀವು ಅದು ಹೊಟ್ಟೆಗೆ ಹೋಗುತ್ತೆ, ಅದು ಡೈಜೆಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ರಾಹು ಇಸ್ ಓನ್ಲಿ ಹೆಡ್. ಸೊ ನೀವು ಎಷ್ಟೇ ಹಾಕ್ತಾ ಇದ್ರು ಅದು ಖಾಲಿ ಹೋಗ್ತಾ ಇರುತ್ತೆ ಎಲ್ಲ ಒಂದು. ಸೊ ಇಟ್ ಇಸ್ ಲೈಕ್ ಎಷ್ಟೇ ಇದ್ರೂ ಸಮಾಧಾನ ಇಲ್ಲ ಅನ್ನೋ ಒಂದು ಭಾವನೆ ಅದಕ್ಕೆ ಬರುತ್ತೆ. ಹಾಗೇನೆ ಕೇತು ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಕೇತು ಆಪೋಸಿಟ್ ಆಫ್ ರಾಹು. ಸೊ ನಾವು ಹೇಳ್ತು ಅಂತ ಹೇಳಿದ್ರೆ ಆಪೋಸಿಟ್ ಆಫ್ ರಾಹು ಅಂತ ಹೇಳಿದ್ರೆ ದಿ ಅಟೆನ್ಷನ್ ಗೋಸ್ ಇನ್ವರ್ಡ್ಸ್. ಅಂದ್ರೆ ನಮ್ಮ ಒಳಗಿನ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇತುವಿನ ಸಹಾಯ ಬೇಕು. ಓಕೆ, ರಾಹು ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್, ಕೇತು ಹೇಳಿದ್ರೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಏನ್ ಉಳ್ಕೊಳ್ಳುತ್ತೋ ಅದು ನಮ್ಮ ನಿಜವಾದ ಚಾರ್ಮ್ ಅಂತ ಹೇಳ್ತಾರೆ. ಓಕೆ, ಸೊ ಕೇತು ಅಂತಂದ್ರೆ ಏನು? ಡಿಟ್ಯಾಚ್ಮೆಂಟ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಅಥವಾ ರಿನೌನ್ಸಿಯೇಷನ್ಸ್, ಇಂಟ್ರೋಸ್ಪೆಕ್ಷನ್ಸ್. ಅಂದ್ರೆ ನಮ್ಮ ಒಳಗಿನ ನಮ್ಮ ಒಂದು ಏನ್ ಹೇಳ್ತಾರೆ ಕರ್ಮಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಲೆಟಿಂಗ್ ಗೋ, ಒಂದು ಬಿಟ್ಟು ಕೊಡುವಂತ ಒಂದು ಭಾವನೆ. ಸೊ ಈ ಡಿಟ್ಯಾಚ್ಮೆಂಟ್ಸ್ ಇದನ್ನೆಲ್ಲ ನಾವು ಕೇತುವಿಂದ ನೋಡ್ತೀವಿ. ಓಕೆ ಅಲ್ವಾ? ಸೊ ಈ ಒಂದು ಸಮುದ್ರ ಮಂಥನದ ಸ್ಟೋರಿಯನ್ನ ನಾವು ಕೂಡ ಅದನ್ನ ಕೂಡ ನಾವು ಕೇಳ್ಕೊಂಡ್ವಿ. ಇವಾಗ ಯಾಕೆ ಹೆಡ್ ತಲೆ ಇದ್ದಿದ್ದು ರಾಹು ಆಯ್ತು, ಮೈ ಇದ್ದಿದ್ದು ಕೇತು ಆಯ್ತು. ಸೊ ಹೇಗೆ ಈ ಆಕ್ಸಸ್ ನ ಯಾವಾಗ್ಲೂ ಯಾಕೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬೇಕು? ನೀವ್ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಇವಾಗ ನಾ ಹೇಳ್ದೆ ಒಂದು ಅಬ್ಸೆಷನ್, ಒಂದು ಡಿಟ್ಯಾಚ್ಮೆಂಟ್ ಅಂತ. ಸೊ ಯಾವುದೇ ಅತಿ ಆದ್ರೂ ಅದು ಕಷ್ಟ ಆಗತ್ತೆ. ಸೊ ಹೇಗೆ ಇವಾಗ ಐ ಆಲ್ಸೋ ಮೆನ್ಷನ್, ಈಗ ಹಾವು ಏನ್ ಹೇಳ್ತಾರೆ, ಇದು ಹಾವಿನ ಒಂದು ತಲೆ ರಾಹು ಅಂತ ಹೇಳ್ಬೋದು, ಹಾವಿನ ಒಂದು ಮೈಯ ಭಾಗ ಕೇತು ಅಂತ ಕೂಡ ಹೇಳ್ಬೋದು. ಇವಾಗ ಹಾವನ್ನ ನೀವು ಯಾವತ್ತಾದ್ರು ಹಾವು ಹಿಡಿಯೋರ್ನ ನೀವು ಅಬ್ಸರ್ವ್ ಮಾಡಿತ್ತು ಅಂತ ಹೇಳಿದ್ರೆ, ಒಂದು ಹಾವನ್ನ ಕಂಟ್ರೋಲ್ ತಗೋಬೇಕು ಅಂತ ಹೇಳಿದ್ರೆ ಯಾವತ್ತಿದ್ರು ಬಾಲ ಹಿಡಿದು ಎತ್ತಾರೆ. ಓಕೆ, ಸೊ ನೀವು ಯಾವಾಗ್ಲೂ ರಾಹು ಎನರ್ಜಿನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಕೇತು ಎನರ್ಜಿನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಬಾಲ ಹಿಡಿದ್ರೇನೆ ಕೇತು ಆರ್ ರಾಹು ಕಂಟ್ರೋಲ್ ಸಿಗದು. ಸೊ ಬಾಲ ಇಸ್ ಕೇತುನ ಅಪ್ಲಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಹೇಗ್ ಮಾಡೋದು? ಸೊ ಇದನ್ನ ಮೆಡಿಟೇಷನ್ಸ್ ಇಂದ ಮಾಡ್ಬೋದು, ಅಥವಾ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಅವೇಕನಿಂಗ್, ನಿಮ್ಮ ಚಕ್ರ ಹೀಲಿಂಗ್ಸ್, ಈ ಒಂದು ಸಾಕಷ್ಟು ಮೆಥಡಾಲಜೀಸ್ ಇರುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಸೆಸ್ ಮಾಡೋದಕ್ಕೆ. ಆ ಒಂದು ಮೆಥಡ್ ಇಂದ ನೀವು ಕೇತುವನ್ನ ಅಪ್ಲಿಫ್ಟ್ ಮಾಡಿದ್ರೆ ರಾಹು ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ್ಲೂ ಅದು ಒಂದು ತಕ್ಕಡಿ ಇದ್ದ ಹಾಗೆ. ಓಕೆ, ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲೇ ಇರಬೇಕು. ಇವಾಗ ನೀವು ಅದನ್ನೇ ಯೋಚನೆ ಮಾಡ್ಬೋದು, ನಿಮಗೆ ಒಂದು ಮಟೀರಿಯಲಿಸ್ಟಿಕ್ ಪ್ಲೇಷರ್ಸ್ ಆಗ್ಲಿ ಅಥವಾ ಸ್ಪಿರಿಚುವಲ್ ಪ್ಲೇಷರ್ಸ್ ಆಗ್ಲಿ, ಎರಡು ಒಂದು ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಯಾವಾಗ್ಲೂ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಯಾವುದೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದ್ರ ಕಡೆಗೆ ನೀವು ವಾಲ್ತಾ ಹೋದ್ರೆ, ಅದು ಅತಿ ಆಗ್ತಾ ಹೋದ್ರೆ ಮತ್ತದು ರಾಕ್ ಬಾಟಮ್ ನ ಟಚ್ ಮಾಡುತ್ತೆ. ಸೊ ಆದ್ರಿಂದ ಯಾವಾಗ್ಲೂ ಈ ಆಕ್ಸೆಸ್ ನ ಬ್ಯಾಲೆನ್ಸ್ ನಲ್ಲಿ ಇಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದು 1-7 ಆಕ್ಸೆಸ್ ಅಲ್ಲಿದೆ, 2-8 ಆಕ್ಸೆಸ್ ಅಲ್ಲಿದೆ, ಏನೇನು ಫಲಾನುಫಲ ಆಗತ್ತೆ. ಅಂಡ್ ಆಲ್ಸೋ ನಾ ಹೇಳ್ದೆ, ಈ 29ನೇ ತಾರೀಕು ರಾಹು ಧನಿಷ್ಠ ನಕ್ಷತ್ರಕ್ಕೆ ಮೂವ್ ಆಗ್ತಾ ಇದೆ. ಸೊ ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ. ಕುಜನ ನಕ್ಷತ್ರಕ್ಕೆ ಯಾವಾಗ ರಾಹುವಿನ ಎಂಟ್ರಿ ಆಗುತ್ತೋ ಅವಾಗೆಲ್ಲ ರಾಹುವಿನ ಒಂದು ಎಕ್ಸಾಲ್ಟೇಷನ್ ಪಾಯಿಂಟ್ ಅಂತ ಹೇಳ್ತಾರೆ, ಅಂದ್ರೆ ಮ್ಯಾಕ್ಸ್ ಪವರ್ ಮೋಡ್ ಆಫ್ ರಾಹು. ಸೊ ಮ್ಯಾಕ್ಸ್ ಪವರ್ ಮೋಡ್ ಆಫ್ ರಾಹು ಎಲ್ಲಿ ಅಂತ ಹೇಳಿದ್ರೆ ಅದು ಮೃಗಶಿರ ನಕ್ಷತ್ರ, ಅದು ಕೂಡ ಕುಜನ ನಕ್ಷತ್ರ ಆಗತ್ತೆ. ಸೊ ಈ ಧನಿಷ್ಠ ನಕ್ಷತ್ರದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಂಡ್ ಅಲ್ಲಿ ರಾಹು ಹೋದ್ರೆ ಯಾವ ರಾಶಿಗೆ ಯಾವ ಫಲಗಳು ಸಿಗುತ್ತೆ, ಅಂಡ್ ಯಾವ ನಕ್ಷತ್ರಗಳಿಗೆ ಯಾವ ಫಲ ಸಿಗುತ್ತೆ, ಇದನ್ನ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಕು, ಕೇಳ್ತಾನೆ ಇರಿ, ನೋಡ್ತಾನೆ ಇರಿ ವಿಸ್ಡಮ್ ಕೆಫೆ. ಯಾಕೆಂದ್ರೆ ಇದೇ ರೀತಿ ಯಾವ ಒಂದು ಆಸ್ಟ್ರಾಲಜಿ ನಿಮ್ಗೆ ಸೈಂಟಿಫಿಕ್ ಆಂಗಲ್ ನಲ್ಲಿ ಈ ಒಂದು ಮಾಹಿತಿಗಳನ್ನ ತಂದುಕೊಡುವಂತಹ ಬೇರೆ ಒಂದು ಏಕೈಕ ಶೋ ಅಂತ ಹೇಳ್ಬೋದು ನಾನು. ಇದು ಹೆಸರು ವಿಸ್ಡಮ್ ಕೆಫೆ. ಸೊ ಯಾಕೆ, ಏನು, ಎಲ್ಲದನ್ನೂ ಕೂಡ ನಾವು ತಿಳ್ಕೊಳ್ಳೋಣ, ಅಂಡ್ ಒಂದು ಸೈಂಟಿಫಿಕ್ ಲೆನ್ಸ್ ಇಂದ ನೋಡ್ತಾ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ರಾಹು ಕೇತುಗಳ ಫಲಾನುಫಲ, ರಾಹು ಧನಿಷ್ಠ ನಕ್ಷತ್ರಕ್ಕೆ ಶಿಫ್ಟ್ ಆದ್ಮೇಲೆ ಯಾರಿಗೆ ಏನ್ ಫಲ ಸಿಗತ್ತೆ ಅಂತ ನಾನು ಖಂಡಿತ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾನೆ ರೀ ವಿಸ್ಡಮ್ ಕೆಫೆ. ನಾನು ನಿಮ್ಮ ಹೋಸ್ಟ್ ದೋಸ್ಟ್ ಕೋಚ್ ಸ್ಮಿತಾ ಅಯ್ಯಂಗಾರ್, ಸೈನಿಂಗ್ ಆಫ್ ಫಾರ್ ಟುಡೇ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.